ಆರಾಧನಾ ಸಮಯ. ಮರಣವು ನಿನ್ನನ್ನು ಇನ್ನೂ ಹಿಡಿಯದೆ ಹೋಯಿತು ಸ್ವಾಮಿ. ನೀನು ಜೀವಿತನಾಗಿ ನಮ್ಮೆಲ್ಲರಿಗೋಸ್ಕರ ಮತ್ತೊಮ್ಮೆ ಎದ್ದು ಬಂದಿದ್ದಿ. ದೇವರೇ, ಈ ನಿಜವಾದ ಸುವಾರ್ತೆಯನ್ನು ಈ ದಿನದ ವಿಶೇಷವಾದಂಥ ಆರಾಧನೆಯ ಮೂಲಕ ತಿಳಿದುಕೊಳ್ಳುವುದಕ್ಕೆ ನಮ್ಮನ್ನು ಮತ್ತೊಮ್ಮೆ ಇಲ್ಲಿ ಸೇರಿಸಿದ್ದಿ. ನಿನಗೆ ಅನಂತನಂತ ಸ್ತೋತ್ರ. ಗಟ್ಟಿಯಾದ ಬಂಡೆಯನ್ನು ಹೊಡೆದು ನೀನು ಹೊರಗೆ ಬಂದಿದ್ದೆ ಸ್ವಾಮಿ, ನಿನಗೆ ಸ್ತೋತ್ರ. ಹೇಗೆ ನೀನು ಮರಣವನ್ನು ಜಯಿಸಿದೋ ಅದೇ ರೀತಿಯಲ್ಲಿ ನಾವು ಸಹ ನಮ್ಮ ಪಾಪಗಳನ್ನು ಜಯಿಸುವ ಹಾಗೆ ಈ ಆರಾಧನೆ ನಮಗೆ ಸಹಾಯ ಮಾಡುವಂಥದ್ದಾಗಿರಲಿ. ಈ ಆರಾಧನೆಯಲ್ಲಿ ನೀನು ನಮ್ಮ ಜೀವಿತಗಳನ್ನು ಮುಟ್ಟುವವನಾಗು, ನಮ್ಮ ಜೀವಿತಗಳಲ್ಲಿ ಬದಲಾವಣೆಗಳನ್ನು ತರುವಂಥವನಾಗು ಸ್ವಾಮಿ. ನಾವು ಸಹ ನಿನಗೆ ಕೆಲಸ ಮಾಡುವುದಕ್ಕೆ ಅನುವು ಮಾಡಿಕೊಡುವ ಹಾಗೆ ಸಹಾಯ ಮಾಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ, ಆಮೇನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನು ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನು ಹಾಡಿಕೊಳ್ಳೋಣ. ವಿಜಯವೇ ಸಂತೋಷವುಳ್ಳ ದಿನ, ಸಜೀವಿಯಾಗಿ ಯೇಸು ಎದ್ದನು. ಒಯ್ದೀಗ ಸಾವು ನಮ್ಮ ಯೇಸುವಿನ, ಸಮಾಧಿಯಲ್ಲಿ ಜೀವ ಹುಟ್ಟಿತು. ಪಾತಾಳವೇ ಇನ್ನೆಲ್ಲಿ ನಿನ್ನ ಜಯ, ನರಳಿಯಲ್ಲಿ ನಿನ್ನ ಕೊಂಡಿಯು. ಕ್ರಿಸ್ತಿಸುವಾದ ನಮ್ಮ ಜೀವೋದಯ, ಶತ್ರುಗಳನ್ನು ಜಯಿಸಿ ಗೆದ್ದನು. ಈ ಜಯದ್ವಾರದಿಂದ ನಿತ್ಯ ಜೀವ ನಮ್ಮೆಲ್ಲರಿಗೆ ಸಿದ್ಧವಾಯಿತು. ಕ್ರಿಸ್ತಿಸು ಶಾಪ ಪರಿಹಾರವೀವ, ಸಂತೋಯಿತಲ್ಲ ನಮ್ಮ ಸಲವು. ಸಂದೇಹವೇಡ, ದೇವರಲ್ಲಿದ್ದಾನೆ, ವಿರೋಧವಾಗಿ ಯಾರು ನಿಲ್ಲರು. ಮಧ್ಯಸ್ಥ ಯೇಸು ನಮಗಿರುತ್ತಾನೆ, ನವದನಿಂದ ಜಯಿಸಬಹುದು. ವಿಜಯವೇ ಪಾಪಿಷ್ಠರಾದ ಜನ, ಈ ಜಯವಾರ್ತೆಯನ್ನು ಕೇಳಿರಿ. ಓ ಬನ್ನಿ ಆಟ ಬಿದ್ದು ಗೀತಿಗಾನ, ಸಂಸ್ಕೃತಿ ಸ್ತೋತ್ರ ಕೇಳಿರಿ. ಓ ಯೇಸು ನೀನು ಜಯರಾಜನಾಗಿ ಸದಾ ಸಮೀಪವಾಗಿ ನಿಲ್ಲಲು, ನಾವೆಲ್ಲ ಜಯಿಸಿ ನಿನ್ನ ಜಯಕ್ಕಾಗಿ ಪರಲೋಕದಲ್ಲಿ ಹಾಡೆವು. ನಮ್ಮ ಕಣ್ಣುಗಳನ್ನು ಮುಚ್ಚಿದವರಾಗಿ ಕಳೆದ ವಾರದಲ್ಲಿ ನಾವು ತಿಳಿದೋ ತಿಳಿದಾಗಿಯೋ ಮಾಡಿರುವಂಥ ಪಾಪಗಳನ್ನು ದೇವರ ಮುಂದೆ ವಿನಯದೊಡನೆ ಅರಿಕೆ ಮಾಡಿಕೊಳ್ಳೋಣ. ನಾವು ಬಹಳ ತಪ್ಪು ಮಾಡಿ ಮನೋವಾಕಾಯಗಳಿಂದ ಪಾಪ ಮಾಡಿದ್ದೇವೆಂದು ನಮ್ಮ ಸೃಷ್ಟಿಕರ್ತನೂ ವಿಮೋಚಕನೂ ಪರಿಪಾಲಕನೂ ಆದ ಸರ್ವಶಕ್ತನ ದೇವರಿಗೆ ಅರಿಕೆ ಮಾಡುತ್ತೇವೆ. ಆದ ಕಾರಣ ನಮ್ಮ ಮೇಲೆ ದಯವಿಡುವಂತೆ ದೇವರನ್ನು ಪ್ರಾರ್ಥಿಸುತ್ತೇವೆ. ಸರ್ವಶಕ್ತನಾದ ದೇವರೇ, ನಮ್ಮ ಮೇಲೆ ಕರುಣೆ ಇಟ್ಟು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಎಲ್ಲಾ ಕೇಡಿನಿಂದ ನಮ್ಮನ್ನು ಬಿಡಿಸು. ಎಲ್ಲಾ ಸದಾಚಾರದಲ್ಲಿ ನಮ್ಮನ್ನು ನೆಲೆಗೊಳಿಸಿ ಬಲಪಡಿಸಿ ನಿತ್ಯ ಜೀವದಲ್ಲಿ ಸೇರಿಸೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ, ಆಮೆನ್. ನಮ್ಮ ಪಾಪಗಳನ್ನು ಒಪ್ಪಿಕೊಂಡಂತ ನಾವು ದೇವರಿಂದ ಸಿಗುವಂತ ಕ್ಷಮೆಯನ್ನ ಹೊಂದಿಕೊಳ್ಳೋಣ. ದೇವರೇ, ಸದಾ ಕರುಣೆ ತೋರಿಸುವುದು, ಕ್ಷಮಿಸುವುದು ನಿನ್ನ ಸ್ವಭಾವವೇ ಆಗಿದೆ. ನಮ್ಮ ಬಡ ಬಿನ್ನಹಗಳನ್ನು ಲಾಲಿಸಿ ನಮ್ಮ ಪಾಪಗಳ ಸಂಕೋಲೆಯಿಂದ ನಾವು ಬಂಧಿತರಾಗಿದ್ದರೂ ಕರುಣಾಸಾಗರನಾದ ನೀನು ನಮ್ಮ ಮಧ್ಯಸ್ಥನೂ ಸಹಾಯಕನೂ ಆಗಿರುವ ಯೇಸು ಕ್ರಿಸ್ತನ ಘನಕ್ಕಾಗಿ ನಮ್ಮನ್ನು ಬಿಡುಗಡೆ ಮಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ, ಆಮೇನ್. ದೇವರನ್ನ ಸ್ತುತಿಸುವ ಹಾಗೆ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ.
ಈ ದಿನದ ಆರಾಧನೆಗೆ ಆರಿಸಿಕೊಂಡಂಥ ದೇವರ ವಾಕ್ಯ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ ವಚನ 20ರಿಂದ 28ರವರೆಗೆ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ ವಚನ 20ರಿಂದ 28ರವರೆಗೆ. ಆದರೆ ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದೇ ಇದ್ದಾನೆ, ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾದನು. ಮನುಷ್ಯನ ಮೂಲಕ ಮರಣವು ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು. ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವರಾದರೋ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. ಆದರೆ ಪ್ರತಿಯೊಬ್ಬನೂ ತನ್ನ ತನ್ನ ತರಗತಿಯಲ್ಲಿರುವನು. ಕ್ರಿಸ್ತನು ಪ್ರಥಮ ಫಲ, ತರುವಾಯ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಆತನವರು ಎದ್ದು ಬರುವರು. ಆಮೇಲೆ ಆತನು ಬೇರೆ ಎಲ್ಲಾ ದೊರೆತನವನ್ನು, ಎಲ್ಲಾ ಅಧಿಕಾರವನ್ನು, ಬಲವನ್ನು ನಿವೃತ್ತಿ ಮಾಡಿ ತಂದೆಯಾಗಿರುವ ದೇವರಿಗೆ ರಾಜ್ಯವನ್ನು ಒಪ್ಪಿಸಿಕೊಡುವಾಗ ಸಮಾಪ್ತಿ. ಯಾಕೆಂದರೆ ತಾನು ಎಲ್ಲಾ ವಿರೋಧಿಗಳನ್ನು ತನ್ನ ಪಾದಗಳ ಕೆಳಗೆ ಹಾಕಿಕೊಳ್ಳುವ ತನಕ ರಾಜ್ಯವನ್ನಾಳುವುದು ಅವಶ್ಯ. ಮರಣವು ಕಡೇ ಶತ್ರುವಾಗಿ ನಿವೃತ್ತಿಯಾಗುವುದು. ದೇವರು ಸಮಸ್ತವನ್ನು ಆತನ ಪಾದಗಳ ಕೆಳಗೆ ಹಾಕಿ ಆತನಿಗೆ ಅಧೀನ ಮಾಡಿದ್ದಾನೆಂಬುದಾಗಿ ಹೇಳಿದೆ ಅಲ್ಲ. ಸಮಸ್ತವೂ ಆತನಿಗೆ ಅಧೀನ ಮಾಡಲ್ಪಟ್ಟಿದೆ ಎಂದು ಹೇಳುವಾಗ ಸಮಸ್ತವನ್ನು ಅಧೀನ ಮಾಡಿಕೊಟ್ಟಾತನು ಅದರಲ್ಲಿ ಸೇರಲಿಲ್ಲವೆಂಬುದು ಸ್ಪಷ್ಟವಾಗಿದೆ. ಸಮಸ್ತವೂ ಆತನಿಗೆ ಅಧೀನವಾದ ಮೇಲೆ ಮಗನು ಸತ್ತವನು ತನಗೆ ಅಧೀನ ಮಾಡಿಕೊಟ್ಟಾತನಿಗೆ ತಾನೇ ಅಧೀನನಾಗುವನು. ಹೀಗೆ ದೇವರು ಸಮಸ್ತರಲ್ಲಿಯೂ ಸಮಸ್ತವೂ ಆಗುವನು ಎಂಬುದೇ. ಆರಾಧನಾ ಸಮಯ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ಬಹು ಪ್ರಾಮುಖ್ಯವಾದಂಥ ಒಂದು ವಿಷಯವನ್ನು ಧ್ಯಾನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಇಂದಿನ ವಿಷಯ ಧ್ಯೇಯ ಪುನರುತ್ಥಾನ. ಈ ರೂಪಾಂತರವನ್ನು ಸಂಭ್ರಮವಾಗಿ ಮಿತಿಯಿಲ್ಲದೆ ಆಚರಿಸುವುದು. ಹೌದು, ಸಂಭ್ರಮವಾಗಿ ಮಿತಿಯಿಲ್ಲದೆ ಆಚರಿಸುವಂಥ ರೂಪಾಂತರ. 2000 ವರ್ಷಗಳ ಹಿಂದೆ ಸಮಾಧಿಯ ಮುಂದೆ ಕೆಲವು ಮಹಿಳೆಯರು ಆ ಸುಗಂಧ ದ್ರವ್ಯಗಳನ್ನು ತಕ್ಕೊಂಡು ಹೋಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅದು ಒಂದು ಸಬ್ಬತ್ ದಿನವಾಗಿತ್ತು ಅಥವಾ ವಿಶ್ರಾಂತಿಯ ದಿನವಾಗಿತ್ತು. ಆಗ ಸಮಾಧಿಯ ಕಲ್ಲು ಭಾಳ ದೊಡ್ಡದಿದೆ, ಅದನ್ನು ಯಾರಪ್ಪ ನಮಗೋಸ್ಕರವಾಗಿ ತೆಗೆದು ಹಾಕ್ತಾರೆ, ಆ ಮೃತ ದೇಹಕ್ಕೆ ನಾವು ಈ ಸುಗಂಧ ತೈಲವನ್ನು ಹಚ್ಚಬೇಕಲ್ಲ ಅಂತ ಮಾತಾಡಿಕೊಂಡು ಅವರು ಯೋಚನೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ ತಮ್ಮೊಳಗೆ. ಅಂಥ ಸಂದರ್ಭದಲ್ಲಿ ಅವರು ನೋಡಿದಾಗ ಒಂದು ಆಶ್ಚರ್ಯ ಕಾದಿತ್ತು. ಆಶ್ಚರ್ಯ ಏನಪ್ಪ ಅಂತ ಹೇಳಿದ್ರೆ, ಆ ದೊಡ್ಡ ಸಮಾಧಿಯ ಕಲ್ಲು ತೆರೆಯಲಾಗಿತ್ತು. ಅಷ್ಟೇ ಅಲ್ಲ, ಇನ್ನೊಂದು ಸಂಗತಿ ಏನಂತ ಹೇಳಿದರೆ, ಸಮಾಧಿಯ ಒಳಗೆ ಯಾರೋ ಒಬ್ಬ ಯೌವನಸ್ಥನು ಬಿಳಿ ವಸ್ತ್ರ ಧರಿಸಿಕೊಂಡು ಕೂತ್ಕೊಂಡಿದ್ದ ಹಾಗೆ ಕಾಣಿಸಿತು. ಭಯಪಟ್ಟುಬಿಟ್ರು ಈ ಮಹಿಳೆಯರು. ಖಂಡಿತವಾಗಿ ಅವರು ಆಶ್ಚರ್ಯ, ಭಯ ಎಲ್ಲ ಸೇರಿ ಅವರಿಗೆ ಬಂದಿರಬೇಕು. ಕೈಯಲ್ಲಿ ಅಂತೂ ಆ ಸುಗಂಧ ದ್ರವ್ಯಗಳನ್ನು ಇಟ್ಕೊಂಡಿದ್ದಾರೆ. ಆದರೆ ಅದರ ಒಂದು ಕೆಲಸ ಅಥವಾ ಉಪಯುಕ್ತತೆ ಅಗತ್ಯವಿರಲಿಲ್ಲ. ಯಾಕಂತ ಹೇಳಿದರೆ, ಆ ಬಿಳಿ ವಸ್ತ್ರ ಧರಿಸಿದ್ದ ವ್ಯಕ್ತಿ ದೇವದೂತನೇ. ಅವರಿಗೆ ಬೆರಗಾಗಬೇಡ್ರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ನಜರೇತಿನ ಯೇಸುವನ್ನು ಹುಡುಕುತ್ತೀರಲ್ಲವೇ, ಆತನು ಜೀವಿತನಾಗಿ ಎದ್ದಿದ್ದಾನೆ. ಹೌದು, ಇಲ್ಲಿ ಇಲ್ಲ ಎಂಬುದಾಗಿ ಹೇಳಿದಾಗ ಅವರಿಗೆ ಭಾಳ ಆಶ್ಚರ್ಯವಾಯಿತು. ಯಾಕಂತ ಹೇಳಿದರೆ, ಈ ಮಾತನ್ನು ಶಿಷ್ಯರಿಗೂ ಪೇತ್ರನಿಗೂ ಹೇಳಬೇಕಂತ ಹೇಳಿಬಿಟ್ಟು ಅವರು ಮುಂದೆ ಹೋಗ್ತಾರೆ. ದೇವದೂತ ಹೇಳಿದ ಹಾಗೆ ಅಲ್ಲಿ ನೀವು ಯೇಸುವನ್ನು ಕಾಣುವಿರಿ, ಅಂದರೆ ಪುನರುತ್ಥಾನನಾದ ಯೇಸುವನ್ನು ನೀವು ಕಾಣ್ತೀರಿ ಅಂತ ತಿಳಿಸಿದಾಗ ಅವರು ಭ್ರಮೆ ಹಿಡಿದವರಾಗಿ ನಡುಗುತ್ತಾ ಹೊರಗೆ ಬಂದು, ಅಂದರೆ ಸಮಾಧಿಯ ಹೊರಗೆ ಬಂದು ಸಮಾಧಿ ಬಳಿಯಿಂದ ಓಡಿ ಹೋದರು. ಎಲ್ಲಿ ನಡ್ಕೊಂಡು ಕೂಡ ಹೋಗಲಿಲ್ಲ ಅವರು. ಯಾಕಂದರೆ ಇದು ಭಾಳ ತುರ್ತಿನ ಒಂದು ವಿಷಯವಾಗಿತ್ತು, ಬೇಗ ತಿಳಿಸ್ತಕ್ಕಂಥ ವಿಷಯವಾಗಿತ್ತು. ಆಶ್ಚರ್ಯದ ಸಂಗತಿ ಮತ್ತು ಶುಭವಾರ್ತೆ ಇದಾಗಿತ್ತು.
ಆದರೂ ಕೂಡ ಅವರು ಆ ರೀತಿಯಾಗಿ ಹೋಗಿದ್ದಾಗ ಯೇಸು ಸ್ವಾಮಿ ಹೌದು ವಾರದ ಮೊದಲನೇ ದಿನವೇ ಬೆಳಿಗ್ಗೆ ಮಗ್ದಲದ ಮರಿಯಳಿಗೆ ಕಾಣಿಸಿಕೊಂಡ್ರು. ಮೊದಲು ಯಾಕೆ ಮಗ್ದಲದ ಮರಿಯಳಿಗೆ ಕಾಣಿಸಿಕೊಂಡ್ರು ಅಂತ ಹೇಳಿದಾಗ, ಒಮ್ಮೆ ಆಕೆಯಲ್ಲಿ 7 ದೆವ್ವಗಳು ಇದ್ದು ಅಂತೆ. ಅದನ್ನು ಯೇಸು ಸ್ವಾಮಿ ತನ್ನ ದೈವಿಕ ಶಕ್ತಿಯಿಂದ ಬಿಡಿಸಿ ಆಕೆಯನ್ನು ತನ್ನ ಶಿಷ್ಯರನ್ನಾಗಿ ಇರುವಂಥ ಒಂದು ಅವಕಾಶ ಕೊಟ್ಟಿದ್ರು. ಆದ್ದರಿಂದ ಆಕೆ ಹೋಗಿ ಯೇಸು ಸ್ವಾಮಿ ಕಾಣಿಸಿಕೊಂಡದ್ದನ್ನು ಮುಂಚೆ ಆತನ ಜೊತೆಯಲ್ಲಿದ್ದವರಿಗೆ ತಿಳಿಸಿದ್ಲಂತೆ. ಹೌದು, ಸುವಾರ್ತೆಯನ್ನು ಸಾರಿದ್ದು ಒಂದು ಮಹಿಳೆ, ಅದು ಏನು ಭಾಳ ಭಕ್ತಿವಂತ ಮಹಿಳೆ ಅಂತ ಹೇಳಲಿಕ್ಕಾಗಲ್ಲ. ಒಂದಲ್ಲ ಎರಡಲ್ಲ 7 ದೆವ್ವಗಳು ಇದ್ದಂಥ ಮಹಿಳೆ. ಆದ ಕಾರಣ ಯೇಸು ಸ್ವಾಮಿ ನೋಡ್ರಿ ಎಂಥವ್ರನ್ನ ಆರಿಸ್ಕೊಳ್ತಾರೆ, ದೇವರು ನೋಡ್ರಿ ಎಂಥವ್ರನ್ನ ಆರಿಸ್ಕೊಳ್ತಾರೆ. ಹೌದು, ಈ ಪುನರುತ್ಥಾನ ಒಂದು ರೂಪಾಂತರದ, ಮಿತಿಯಿಲ್ಲದ ರೂಪಾಂತರದ ಒಂದು ಸಂಭ್ರಮವಾಗಿರ್ತದೆ. ಈ ಬಗ್ಗೆ 1 ಕೊರಿಂಥ 15 ಪೌಲನು ಬಹಳ ದೀರ್ಘವಾಗಿ ವಿವರಿಸಿ ಹೇಳುವಂಥ ಒಂದು ಸಂಗತಿ ಏನಂತ ಹೇಳಿದ್ರೆ, ಹೌದು ಯೇಸು ಸ್ವಾಮಿ ಮರಣದಿಂದ ಜೀವಂತವಾಗಿ ಎದ್ದಿದ್ದಾರೆ ಎಂಬಂಥ ಮಾತನ್ನು ಭಾಳ ಸ್ಪಷ್ಟವಾಗಿ, ವಿವರವಾಗಿ, ಅರ್ಥಪೂರ್ವಕವಾಗಿ, ತರ್ಕಶಾಸ್ತ್ರಬದ್ಧವಾಗಿ, ಹೌದು ಅದೇ ಸಂದರ್ಭದಲ್ಲಿ ದೀರ್ಘವಾಗಿ ಮತ್ತು ಪ್ರಕಟಣೆಯೊಂದಿಗೆ ದೈವ ಪ್ರೇರಿತ ಮಾತುಗಳನ್ನು ತಿಳಿಸ್ತಾರೆ. ಅದರಲ್ಲಿ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೌದು, ಅದರಲ್ಲಿ ಮನುಷ್ಯನ ಮೂಲಕ ಮರಣವು ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು ಎಂಬಂಥ ಮಾತನ್ನು ನೆರವೇರುವ ಪ್ರಕಾರ ಲೋಕದ ಪ್ರಥಮ ಮನುಷ್ಯ ಯಾವ ಪ್ರಕಾರ ಅಂದರೆ ಆದಾಮನು ಸಂಬಂಧದಿಂದ ಎಲ್ಲರೂ ಸಾಯುವರಾದರು. ಅದೇ ಪ್ರಕಾರ ನೋಡ್ರಿ, ಕ್ರಿಸ್ತನು ಕೂಡ ಆತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವಂಥ ಒಂದು ನಿರೀಕ್ಷೆ ನಮಗೆ ಕೊಡಲಾಗಿದೆ. ಹೌದು, ಈ ಪುನರುತ್ಥಾನವು ನಮಗೆ ಒಂದು ನಿರೀಕ್ಷೆಯನ್ನು ಕೊಡ್ತದೆ. ನಮ್ಮ ಜೀವನವು ಸಮಾಧಿಯೊಂದಿಗೆ ಮುಕ್ತಾಯವಾಗುವುದಿಲ್ಲ. ಇನ್ನು ಹೇಳಬೇಕಾದ್ರೆ ಸಶೇಷ ಅಂತ ಹೇಳ್ತೀವಲ್ಲ, ಮುಂದುವರಿಯುವುದು ಅಂತ ಹೇಳ್ತೀವಲ್ಲ ಯಾವುದಾದ್ರೂ ಕಥೆಯಲ್ಲಿ ಅಥವಾ ಸರಣಿ ಸಂದೇಶಗಳಲ್ಲಿ, ಆ ರೀತಿಯಾಗಿ ನಮ್ಮ ಜೀವನ ಮರಣಾನಂತರವೂ ಮುಂದುವರಿಯುವಂಥದ್ದಾಗಿದೆ. ಈ ಕಾರಣದಿಂದ ಇದು ಮಿತಿಯಿಲ್ಲದಂಥ ಸಂಭ್ರಮ ರೂಪಾಂತರ ಅಂತ ಹೇಳ್ಬಿಟ್ಟು ನಾವು ತಿಳಿಯತಕ್ಕದ್ದು ಅಷ್ಟೇ ಅಲ್ಲ, ನಂಬತಕ್ಕದ್ದು ಅಷ್ಟೇ ಅಲ್ಲ, ಅನ್ವಯಿಸಿಕೊಳ್ಳತಕ್ಕದ್ದು ಅಷ್ಟೇ ಅಲ್ಲ, ನಿರೀಕ್ಷೆಯಿಂದ ಬಾಳುವಂಥದ್ದಾಗಿದೆ. ಯಾವ ರೀತಿಯಾಗಿ ಒಂದು ಬೀಜ ಅದನ್ನು ತಕ್ಕೊಂಡು ನಾವು ಮಣ್ಣಿನಲ್ಲಿ ಹೂಣಿಟ್ಟಾಗ, ಅಯ್ಯೋ ಆ ಬೀಜ ಕಾಣ್ತಾ ಇಲ್ಲ, ಅದು ಸತ್ತೋಯ್ತು, ಸಮಾಧಿ ಆಯಿತು ಅಂತ ಹೇಳ್ತಾ ಇರುವಾಗ ಕೆಲವು ದಿನಗಳಾದ ಮೇಲೆ ಅದೇ ಸ್ಥಳದಿಂದ ಆ ಒಂದು ಸತ್ತು ಹೋಗಿದೆಯೇನೋ, ಸಮಾಧಿ ಆಗಿದೆಯೇನೋ ಅನ್ನುವಂಥ ಬೀಜವು ಮೊಳಕೆ ಬಿಟ್ಟು ಮತ್ತೆ ಏಳುವಂಥದ್ದಾಗಿದೆ. ಸಸಿಯಾಗಿ, ಗಿಡವಾಗಿ, ಮರವಾಗಿ, ಫಲವನ್ನು ಕೊಟ್ಟು, ನೆರಳನ್ನು ಕೊಟ್ಟು, ಹೌದು ದೊಡ್ಡ ಸ್ಥಳವನ್ನು ಅದು ದೊಡ್ಡದಾಗಿ ತನ್ನನ್ನು ಕಾಣಿಸಿಕೊಂಡು ಶಕ್ತಿಯನ್ನು ಪ್ರದರ್ಶಿಸುವಂಥದ್ದಾಗಿದೆ. ಹಾಗೆಯೇ ಪುನರುತ್ಥಾನದ ಸಂಗತಿ ಈ ಸ್ವಾಭಾವಿಕವಾದ ಅಥವಾ ನಿಸರ್ಗದಲ್ಲಿಯೇ ದೇವರು ನಮಗೋಸ್ಕರವಾಗಿ ಇಟ್ಟಿದ್ದಾರೆ. ಈ ಬಗ್ಗೆ ಕೊನೆಯದಾಗಿ ಒಂದು ಮಾತನ್ನು ಹೇಳ ಬಯಸ್ತೇನೆ. ಅದೇನೆಂದರೆ, ಪುನರುತ್ಥಾನದಲ್ಲಿ ಶಕ್ತಿ ಇದೆ. ಎಲ್ಲ ಶಕ್ತಿಗಿಂತಲೂ ಭಾಳ ದೊಡ್ಡ ಶಕ್ತಿ ಪುನರುತ್ಥಾನದ ಶಕ್ತಿ. ಫಿಲಿಪ್ಪಿ 3ನೇ ಅಧ್ಯಾಯದಲ್ಲಿ ಪೌಲನು ಒಂದು ಬಯಕೆಯನ್ನು, ಹೆಬ್ಬಯಕೆ ಅಂತ ಹೇಳ್ಬೋದು, ಅದನ್ನು ಪ್ರಕಟಿಸ್ತಾನದ್ದೇನೆಂದರೆ
ನಾನು ಪುನರುತ್ಥಾನದ ಶಕ್ತಿಯನ್ನು ತಿಳ್ಕೊಳ್ಬೇಕು ಅಂತ ಹೇಳ್ಬಿಟ್ಟು, ಅದನ್ನು ತಿಳ್ಕೊಳ್ಳೋದು ಮಾತ್ರವಲ್ಲ, ಪುನರುತ್ಥಾನ ಶಕ್ತಿಯನ್ನು ಅನ್ವಯಿಸಿಕೊಂಡು ಬಾಳುವಂತೆ ನಾವುಗಳು ಜೀವಿಸುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಆಮೇನ್. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂಥ ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಏಕ ಮನಸ್ಸಿನಿಂದ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೇನ್. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ. ದರ್ಶಕನನ್ನು ಸೇರಿದಲೇ ಮಾರ್ಗವ ವೇದ ತೋರಿಸುತ್ತೆ, ಕರುಣ ಶ್ರದ್ಧ ಉಂಟಲ್ಲವೇ ಓ ಪಾಪಿಯಿದ್ದ ಬಾ. ಹರ್ಷ ಹರ್ಷ ನಿತ್ಯ ಮಹಿಮೆ ಯೇಸು ಸ್ವಾಮಿ ಕೊಟ್ಟ ನನಗೆ, ಎಲ್ಲಿರು ಪ್ರಾಣವಾಗುತ್ತದೆ ತಂದೆಯ ಮನೆಯೋ. ಮಕ್ಕಳೇ ಬನ್ನಿ ಎಂದು ಹೀಗೆ ಯೇಸುವು ಕರೆಯುತ್ತಾನಲ್ಲವೇ, ತಾಮಸ ಬೇಡ ಚಿಂತೆಗೆ ಆನಂದವಾಗಿ ಬಾ. ಹರ್ಷ ಹರ್ಷ ನಿತ್ಯ ಮಹಿಮೆ ಯೇಸು ಸ್ವಾಮಿ ಕೊಟ್ಟ ನನಗೆ, ಎಲ್ಲಿರು ಪ್ರಾಣವಾಗುತ್ತದೆ ತಂದೆಯ ಮನೆಯೋ. ಯೋಚನೆ ಮಾಡು ಕರ್ತನೇ, ದಯದ ಮಾತು ಹೇಳುತ್ತಲೇ, ವಿಧೇಯನಾಗಿ ಕೇಳ್ಪಾಪಿಯೇ ರಕ್ಷಣೆ ಹೊಂದ ಬಾ. ಹರ್ಷ ಹರ್ಷ ನಿತ್ಯ ಮಹಿಮೆ ಯೇಸು ಸ್ವಾಮಿ ಕೊಟ್ಟ ನನಗೆ, ಎಲ್ಲಿರು ಪ್ರಾಣವಾಗುತ್ತದೆ ತಂದೆಯ ಮನೆಯೋ. ಪುನರುತ್ಥಾನವನ್ನ ಹೊಂದಿದಂಥ ದೇವರೇ, ಹೇಗೆ ಮರಣವು ನಿನ್ನನ್ನ ಹಿಡಿಯದೆ ಹೋಯಿತೋ, ಹೇಗೆ ನೀನು ನಮಗೋಸ್ಕರ ಮತ್ತೊಮ್ಮೆ ಪುನರುತ್ಥಾನವನ್ನು ಹೊಂದಿ ಜೀವಿತನಾಗಿ ಬಂದೆಯೋ, ಹೇಗೆ ಆ ನಿನ್ನ ಪುನರುತ್ಥಾನ ಜೀವಿತವು ಅನೇಕರ ಜೀವಿತದಲ್ಲಿ ನೂತನ ಬದಲಾವಣೆಗಳನ್ನು ತಂದಿತೋ, ಅದೇ ರೀತಿಯಲ್ಲಿ ನಮ್ಮ ಜೀವಿತಗಳಲ್ಲಿ ಈ ದಿನ ಮೊದಲುಗೊಂಡು ಅನೇಕ ಬದಲಾವಣೆಗಳು ತರುವಂಥದ್ದಾಗಿರಲಿ ಸ್ವಾಮಿ. ಆ ಬದಲಾವಣೆಗಳನ್ನು ನಾವು ಆಚರಿಸುತ್ತಾ ನಿನ್ನ ಹತ್ತಿರಕ್ಕೆ ಬರುವಂಥ ಹಾದಿಯನ್ನು ಹುಡುಕಿ ಅದರಲ್ಲಿ ಮುನ್ನಡೆಯುವ ಹಾಗೆ ಸಹಾಯ ಮಾಡುವಂಥವನಾಗು. ಈ ಆರಾಧನೆಯಲ್ಲಿ ಮತ್ತೊಮ್ಮೆ ಸ್ವಾಮಿ ನಮ್ಮನ್ನ ಪಾಪದ ಮರಣದಿಂದ ಎಬ್ಬಿಸೋದಕ್ಕಾಗಿ ನಿನಗೆ ಸ್ತೋತ್ರ. ನೀನು ಕೊಟ್ಟಿರುವಂಥ ಜೀವಿತವನ್ನು ಆಚರಿಸುವ ಹಾಗೆ ಅನೇಕ ಬದಲಾವಣೆಗಳನ್ನು ನಮ್ಮ ಜೀವಿತಗಳಲ್ಲಿ ಕಂಡುಕೊಳ್ಳುವ ಹಾಗೆ ಈ ಆರಾಧನೆ ನಮಗೆ ಪ್ರೋತ್ಸಾಹವನ್ನು ನೀಡಿದೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ವಾಕ್ಯದ ನೆರಳಿನಲ್ಲಿ ನಿನ್ನ ಜನರಾಗಿ ಬೆಳೆಯುವ ಹಾಗೆ ನಿತ್ಯ ಜೀವವನ್ನು ಕಂಡುಕೊಳ್ಳುವ ಹಾಗೆ ನೀನು ನಮಗೆ ಸಹಾಯ ಮಾಡು.
ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನ ಬೇಡಿ ಹೊಂದಿದ್ದೇವೆ. ಆಮೇನ್. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನ ನಾವು ಏಕ ಮನಸ್ಸಿನಿಂದ ಆರೈಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ. ಆಮೇನ್. ನಂಬಿಕೆಯಿಂದ ದೇವರ ಆಶೀರ್ವಾದವನ್ನ ಹೊಂದಿಕೊಳ್ಳೋಣ. ಮರಣವೇ ನಿನ್ನ ಜಯವೆಲ್ಲಿ? ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ? ಮರಣವನ್ನ ಜಯಿಸಿ ಬಂದಂತ ಯೇಸುಕ್ರಿಸ್ತನ ಕೃಪೆ, ತನ್ನ ಒಬ್ಬನೇ ಮಗನನ್ನ ಈ ಲೋಕಕ್ಕೆ ಕಳಿಸಿಕೊಟ್ಟು ಮತ್ತೊಮ್ಮೆ ಆತನು ಎದ್ದು ಬರುವ ಹಾಗೆ ಸಹಾಯ ಮಾಡಿದಂಥ ತಂದೆಯಾದ ದೇವರ ಪ್ರೀತಿ, ಈಗಲೂ ಸಹ ನಾವು ಆತನೊಂದಿಗೆ ಅನ್ಯೋನ್ಯತೆಯಲ್ಲಿ ಬದುಕಬೇಕೆಂಬುದಾಗಿ ಸಹಾಯ ಮಾಡುತ್ತಿರುವಂಥ ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮನ್ನ ಈ ಲೋಕದಲ್ಲಿ ಪ್ರತಿನಿತ್ಯವೂ ಬದುಕುವ ಹಾಗೆ ಸಹಾಯ ಮಾಡುವಂಥದ್ದಾಗಿರಲಿ. ಆಮೇನ್.